ಬ್ಯಾಕ್. ಹೊಸ ವರ್ಷ ಹೊಸ ಹರ್ಷ. ಮೊದಲ ಸಂಪುಟ ಸಭೆ ಕೂಡ ಆರಂಭ ಆಗಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಏರ್ಪಾಟು ಮಾಡಲಾಗಿದೆ. ನೋಡಿ, ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಬಾರಿ, ಅದರಲ್ಲೂ ಮುಖ್ಯವಾಗಿ 4-5 ಅಧಿಕಾರಿಗಳು ಸೂಸೈಡ್ ಅನ್ನ ಮಾಡ್ಕೊಂಡಿರೋದು ಬಹಳ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರೋದ್ರ ನಡುನೋಡಿನ ಮೇಲೆ ಇತ್ತ ವಿರೋಧ ಪಕ್ಷಗಳ ಕೈಯಲ್ಲಿ ಈಗಾಗಲೇ ಬ್ರಹ್ಮಾಸ್ತ್ರ ಇದೆ. ಸೊ ವಿಪಕ್ಷಗಳ ಸಾಲು ಸಾಲು ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಂದು ಸೂತ್ರವನ್ನ ಹೆಣಿಬೇಕಾಗಿದೆ. ಆ ಸೂತ್ರ ಇವತ್ತು ಯಾವ ರೂಪರೇಷೆಯನ್ನ ಪಡ್ಕೊಳ್ಳುತ್ತೆ, ಮೊದಲ ಸಂಪುಟ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಗುತ್ತೆ ಅನ್ನೋದು ಕುತೂಹಲ ಕೆಳಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಸಚಿವ ಸಂಪುಟ ಸಭೆಯನ್ನ ಏರ್ಪಾಟು ಮಾಡಲಾಗಿದೆ. ಜನವರಿ 2ನೇ ತಾರೀಕು ಇವತ್ತು ರಾಜ್ಯ ಸರ್ಕಾರದ ಮಹತ್ವದ ಸಚಿವ ಸಂಪುಟ ಸಭೆ ನಿಗದಿಯಾಗಿರುವಂತದ್ದು. ಈಗಾಗಲೇ ಹೇಗೆ ಅಧಿಕಾರಿಗಳೆಲ್ಲರೂ ಸೆಲ್ಫ್ ಸೂಸೈಡ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ, ಇದರ ಹಿಂದೆ ಇರುವಂತಹ ಕಾರಣ ಏನು? ಇದರಲ್ಲೂ ಮುಖ್ಯವಾಗಿ ಡೆತ್ ನೋಟ್ಗಳನ್ನ ಬಡಿತಾ ಇದ್ದಾರೆ. ಅದರಲ್ಲಿ ಸಚಿವರು ಶಾಸಕರ ಹೆಸರುಗಳನ್ನ ಮೆನ್ಷನ್ ಮಾಡ್ತಿದ್ದಾರೆ. ಸೊ ಏನಾಗ್ತಾ ಇದೆ ಅಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಒಂದು ಸೊಲ್ಯೂಷನ್ ಅನ್ನ ಕಂಡುಹಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಸಚಿವ ಸಂಪುಟದ 2025ನೇ ಸಾಲಿನ 1ನೇ ಸಭೆಯನ್ನ ವಿಧಾನಸೌಧದ ಸಚಿವ ಸಂಪುಟ ಸಭಾ ಮಂದಿರದಲ್ಲಿ ಕರೆಯಲಾಗಿರುವಂಥದ್ದು. ಸಭೆಯ ಕಾರ್ಯಸೂಚಿಯನ್ನ ಪ್ರತ್ಯೇಕವಾಗಿ ಕಳಿಸಲಾಗುವುದು ಅಂತ ಸೂಚನಾ ಪತ್ರದಲ್ಲೂ ಕೂಡ ತಿಳಿಸಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಹೊಸ ವರ್ಷವನ್ನ ಹೊಸ ಭರವಸೆಗಳೊಂದಿಗೆ ಬರಮಾಡಿಕೊಳ್ಬೇಕು, ನಾಡಿನ ಜನತೆಗೆ ಒಂದು ಉತ್ತಮವಾದಂತಹ ಈಗಾಗಲೇ ಆಡಳಿತವನ್ನ ಕೊಡ್ತಾ ಇದ್ದೀವಿ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಹೆಚ್ಚೆಚ್ಚು ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಯಾತಕ್ಕಾಗಿ ಅಧಿಕಾರಿಗಳು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ, ಅದಕ್ಕೆ ಕಾರಣ ಏನು ಅನ್ನೋದನ್ನ ಕಂಡುಹಿಡಿಬೇಕಾದಂಥ ಅನಿವಾರ್ಯತೆಯೂ ಕೂಡ ಎದುರಾಗಿರುವುದರಿಂದ ಇವತ್ತು ಬೆಳಗ್ಗೆ 11 ಗಂಟೆಗೆ ಇನ್ನು ಸಚಿವ ಸಂಪುಟದ 2025ನೇ ಸಾಲಿನ 1ನೇ ಸಭೆಯನ್ನ ವಿಧಾನಸೌಧದ ಸಚಿವ ಸಂಪುಟ ಸಭಾ ಮಂದಿರದಲ್ಲಿ ಕರೆಯಲಾಗಿರುವಂಥದ್ದು. ಸೊ ನೋಡಬೇಕಾಗುತ್ತೆ ಈ ಸಭಾ ಮಂದಿರದಲ್ಲಿ ಏನೇನೆಲ್ಲ ಚರ್ಚೆ ಆಗುತ್ತೆ, ಯಾವ್ಯಾವ ಅಧಿಕಾರಿಗಳಿಗೆ ಚಾಟಿ ಬೀಸ್ತಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಸಚಿವರ ಹೆಸರುಗಳು ಕೂಡ ಮುನ್ನೆಲೆಗೆ ಬಂದಿತ್ತು. ನೋಡಿ, ಮೊನ್ನೆ ಅಷ್ಟೇ ಪಿ ನಾಗೇಂದ್ರ ಅವರಾಯಿತು, ಈಗ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ನೋಡೋಣ ಇದರಲ್ಲಿ ಏನೇನೆಲ್ಲ ಚರ್ಚೆ ನಡೆಸ್ತಾರೆ. ನಾಯಕರ ಹೆಸರೇ ಕೇಳಿ ಬಂದಿರೋದ್ರಿಂದ ಅದಕ್ಕೆ ಯಾವ ರೀತಿ ಸಿದ್ದರಾಮಯ್ಯನವರು ಪೊಲೀಸ್ ಸ್ಟಾಪನ್ನು ಇಡ್ತಾರೆ ಏನು ಅಂತ ಒಟ್ಟಾರೆಯಾಗಿ ಇದನ್ನ ಖಂಡಿಸಿ ಈಗಾಗಲೇ ಬಿಜೆಪಿ ನಾಯಕರು ಮಾತ್ರ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಹೋರಾಟಗಳನ್ನು ಮಾಡುವುದರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ಸಿದ್ಧತೆಗೆ ತಣ್ಣೀರನ್ನು ಎರಚೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಸಚಿವ ಸಂಪುಟ ಸಭೆಯನ್ನು ಕರೆದಿರುವಂಥದ್ದು. ಈ ಸಭೆಯ ಮೂಲಕವೇ ಇನ್ನು ಬಿಜೆಪಿ ನಾಯಕರಿಗೆ ಟಕ್ಕರನ್ನು ಕೊಡೋದಕ್ಕೆ, ಉತ್ತರವನ್ನು ಕೊಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ನೋಡಿ, ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಗಬಹುದು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಹೊಸ ವರ್ಷಕ್ಕೆ ಎಲ್ರಿಗೂ ಕೂಡ ಅಭಿನಂದನೆಯನ್ನ ಮೊದಲು ಸಿದ್ದರಾಮಯ್ಯನವರು ತಿಳಿಸ್ತಾರೆ. ಅದಾದ ನಂತರ ವಿಪಕ್ಷಗಳ ಸಾಲು ಸಾಲು ಆರೋಪಕ್ಕೆ ಮುಖ್ಯಮಂತ್ರಿಗಳು ಈಗಾಗಲೇ ಸಿದ್ಧ ಸೂತ್ರವನ್ನ ಹೆಣಕೊಂಡು ಬಂದಿದ್ದಾರೆ. ನೋಡಿ, ಆರೋಪ ಯಾರು ಎಷ್ಟೇ ಮಾಡಿರಬಹುದು, ಅದಕ್ಕೆ ಉತ್ತರವನ್ನ ಕೊಡುವಂತಹ ಸಾಮರ್ಥ್ಯವನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೊಂದಿರೋದ್ರಿಂದ ಯಾರೇನೇ ಪ್ರಶ್ನೆ ಮಾಡಿದ್ರು ಕೂಡ ಅಟ್ ದಿ ಟೈಮ್ ಉತ್ತರವನ್ನ ಕೊಡೋದಕ್ಕೆ ಈಗಾಗಲೇ ಎಲ್ಲವನ್ನು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ನೋಡಬೇಕಾಗುತ್ತೆ ಇವತ್ತು.